ಹಲೋ ಫ್ರೆಂಡ್ಸ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಹೊಸ ರೀತಿಯ ದೋಸೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುತ್ತೆ, ಮಾಡೋದಕ್ಕೂ ತುಂಬ ಸುಲಭವಾಗಿದೆ. ಉದ್ದಿನ ಬೇಳೆ ಮತ್ತು ಎಲೆಕೋಸನ್ನು ಹಾಕಿ ಮಾಡಿರುವಂತಹ ದೋಸೆ. ಇದನ್ನು ನೀವು ಫರ್ಮೆಂಟ್ ಮಾಡುವ ಅಗತ್ಯ ಕೂಡ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರ್ತಿ ಇದನ್ನು ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಚೆನ್ನಾಗಿ ತೊಳೆದು ತುಂಡು ಮಾಡಿರುವಂತಹ ಎಲೆಕೋಸನ್ನು 2 ಕಪ್ನಷ್ಟು ಹಾಕ್ತಾ ಇದ್ದೇನೆ. ಈಗ ಇದು ಒಂದು ಕುದಿ ಬರಬೇಕು. ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು. ಈಗ ನೋಡಿ, ಚೆನ್ನಾಗಿ ಇದು ಕುದಿ ಬರ್ತಾ ಇದೆ. ಇಷ್ಟಾದರೆ ಸಾಕು, ಒಂದು ಬಾಯ್ಲ್ ಆದರೆ ಸಾಕಿದ್ದು. ಇದನ್ನು ನೀರಿನಲ್ಲಿ ಬೇಯಿಸುವ ಬದಲು ಹಬೆಯಲ್ಲಿ ಕೂಡ ಬೇಯಿಸ್ಕೊಳ್ಬೋದು, ಅಥವಾ ಕುಕ್ಕರ್ನಲ್ಲಿ ಯಾವುದಾದ್ರೂ ಬೇರೆ ಒಂದು ಪದಾರ್ಥಗಳನ್ನು ಬೇಯಿಸುವಾಗ ಅದರ ಮೇಲೆ ತಟ್ಟೆ ಇಟ್ಟು ಅದರಲ್ಲಿ ನೀವು ಎಲೆಕೋಸನ್ನು ಹಾಕಿ ಸ್ಟೀಮ್ ಮಾಡ್ಕೊಳ್ಬೋದು. ಈಗ ಇದನ್ನು ನೀರು ಬಸಿದು ಒಂದು ತಟ್ಟೆಗೆ ಇದನ್ನು ತೆಗಿತಾ ಇದ್ದೀನಿ. ಸ್ವಲ್ಪ ಇದು ಆರಬೇಕು. ಆಮೇಲೆ ಇದರ ನೀರನ್ನು ನೀವು ಬೇರೆ ಸಾರು ಮಾಡುವಾಗ ಎಲ್ಲ ಉಪಯೋಗಿಸ್ಕೊಳ್ಬೋದು. ಇದನ್ನು ಒಂದು ಕಡೆ ಇಡ್ತಾ ಇದ್ದೀನಿ, ಸ್ವಲ್ಪ ತಣ್ಣಗಾಗಲಿ. ಇದರಲ್ಲಿ 4 ಗಂಟೆಯಷ್ಟು ನೆನೆ ಹಾಕಿರುವಂತಹ ಉದ್ದಿನ ಬೇಳೆ, 1/4 ಕಪ್ನಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ. ಇದು ಈಗ ಚೆನ್ನಾಗಿ ನೆಂದಿದೆ ನೋಡಿ. ಈಗ ಇದನ್ನು ನಾವು ನೈಸಾಗಿ ರುಬ್ಬಿಕೊಳ್ಬೇಕು. ಅದಕ್ಕೋಸ್ಕರ ನಾನೀಗ ಇದರ ನೀರನ್ನು ಬಸಿದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರನ್ನು ಸೇರಿಸಿ ನುಣ್ಣಗೆ ಇದನ್ನು ರುಬ್ಬಿಕೊಳ್ಳಿ. ಈಗ ಇದು ರುಬ್ಬಿಕೊಂಡಿದ್ದಾಗಿದೆ. ಈಗ ಇದಕ್ಕೆ ನಾವು ಬೇಯಿಸಿಟ್ಟಿರುವಂತಹ ಎಲೆಕೋಸನ್ನು ಸೇರಿಸಿಕೊಳ್ಳೋಣ. ನಂತರ ಇದಕ್ಕೆ 1 ಇಂಚಿನಷ್ಟು ಶುಂಠಿ ಅದನ್ನು ತುಂಡು ಮಾಡಿ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು 1/2 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾವು ನೀರು ಹಾಕದೆ ರುಬ್ಬಿಕೊಳ್ಬೇಕು. ಈಗ ರುಬ್ಬಿಕೊಂಡಿದ್ದಾಗಿದೆ. ಈ ರೀತಿ ನೈಸ್ ಪೇಸ್ಟ್ ಆಗಿದೆ. ಒಂದು ಬೌಲಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ನೋಡಿ ಈ ಹದದಲ್ಲಿದೆ. ಈಗ ಇದಕ್ಕೆ ನಾನು 1/4 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟು ನಿಮಗೆ ನೋಡಿಕೊಂಡು ನೀವು ಹೆಚ್ಚು ಕಮ್ಮಿ ಹಾಕ್ಕೊಳ್ಬೋದು. ದೋಸೆ ಮಾಡುವಾಗ ನಿಮಗೆ ಹಿಟ್ಟು ಸ್ವಲ್ಪ ಇನ್ನೂ ಬೇಕು ಅಂತ ಅನಿಸಿದರೆ ಸ್ವಲ್ಪ ಹಾಕ್ಕೊಳ್ಬೋದು. ಹಾಗೆಯೇ ಹಿಟ್ಟಿನ ಹದ ಕೂಡ ಹಾಗೆಯೇ ಇಡ್ಲಿ ಹಿಟ್ಟಿನ ಹದಕ್ಕೆ ಇಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಆದರೆ ನಿಮಗೆ ದೋಸೆ ಹಾಕುವಾಗ ಇನ್ನೊಂದು ಸ್ವಲ್ಪ ನೀರು ಇದಕ್ಕೆ ಬೇಕು ಅಂತ ಅನಿಸಿದರೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ತೆಳ್ಳಗೆ ಕೂಡ ಮಾಡ್ಕೊಳ್ಬೋದು. ಈ ಹದದಲ್ಲಿ ಈಗ ನಾನಿದೆ. ಫಸ್ಟ್ ಒಂದು ದೋಸೆ ಮಾಡಿ ನೋಡ್ಕೊಳ್ತಾ ಇದ್ದೀನಿ. ಆಮೇಲೆ ನಿಮಗೆ ಇನ್ನೂ ಕೂಡ ನೀರು ಹಾಕಬೇಕಾದ್ರೆ ಹೇಳ್ತೀನಿ ನಾನು. ಈಗ ಕಾವಲಿ ಬಿಸಿಯಾಗಿದೆ. ಸ್ವಲ್ಪ ನಾನು ತುಪ್ಪ ಹಚ್ಚಿ ದೋಸೆ ಮಾಡ್ತಾ ಇದ್ದೀನಿ. ಉದ್ದಿನ ಬೇಳೆ ಆಗಿರೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಈಗ ಒಂದು ದೋಸೆನ ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಮಾಮೂಲಿ ದೋಸೆ ಮಾಡ್ತೀವಲ್ವ ಅಷ್ಟೇ ಹೊತ್ತು ಬೇಯಲಿಕ್ಕೆ ತಗೊಳುತ್ತೆ ಇದು. ಈಗ ಇದನ್ನು ಮಗುಚಿ ಹಾಕಿ ಬೇಯಿಸ್ತಾ ಇದ್ದೀನಿ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ದೋಸೆ ಕೂಡ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ನೋಡಿ. ಈಗ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕಾದರೆ ಹಾಕ್ಕೊಳ್ಳಿ. ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ತುಂಬ ಗರಿಗರಿಯಾಗಿ ಕೂಡ ಮಾಡ್ಕೊಳ್ಬಹುದು. ನೋಡಿ, ಸೂಪರ್ ಆಗಿದೆ ಅಲ್ವಾ ದೋಸೆ. ಇದು ಎಲೆಕೋಸು ಹಾಕಿ ಮಾಡಿರೋದು ಅಂತ ಸ್ವಲ್ಪನೂ ಗೊತ್ತಾಗಲ್ಲ. ಎಲೆಕೋಸನ್ನು ಬೇಯಿಸಿರೋದ್ರಿಂದ ಅದರ ರಾ ಸ್ಮೆಲ್ ಅಂತೂ ಸ್ವಲ್ಪನೂ ಇರಲ್ಲ. ಎಲೆಕೋಸು ತಿನ್ನದವರು ಕೂಡ ಈ ದೋಸೆನ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಇನ್ನೊಂದು ದೋಸೆ ಮಾಡುವಾಗ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚಿಬಿಟ್ಟು ದೋಸೆ ಹಿಟ್ಟನ್ನು ಹಾಕೊಳ್ಳಿ. ಈಗ ನಾನಿಲ್ಲಿ ದೋಸೆ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ದೋಸೆ ಹಿಟ್ಟಿನ ಹದಕ್ಕೆ ಈಗ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ತುಪ್ಪ ಹಾಕಿ ವಾಪಸ್ ಈಗ ಬೇಯಿಸ್ಕೊಳ್ತಾ ಇದ್ದೀನಿ. ತೆಳ್ಳಗೆ ಮಾಡಿರೋದ್ರಿಂದ ಇನ್ನೂ ಕೂಡ ನಮಗೆ ತೆಳ್ಳಗೆ ಹಚ್ಚಲಿಕ್ಕೆ ಕೂಡ ಬರುತ್ತೆ ಇದು. ಈಗ 2 ಕಡೆ ಇದನ್ನು ಬೇಯಿಸಿದ್ದೀನಿ. ಸೂಪರಾಗಿ ಕಲರ್ ಬಂದಿದೆ. ಉದ್ದಿನಬೇಳೆ ವಡೆಯ ರುಚಿ ಇರುತ್ತೆ ಈ ದೋಸೆಯಲ್ಲಿ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.